ನಂಗೆ ಭಯ ಆಯ್ತಾ ಇದೆ ನಿಮ್ಮ ಹೆಸ್ರು ಹೇಳೋಕ್ಕೆ. ಅಂದರೂ ಸ್ವಲ್ಪ ಧೈರ್ಯ ತಗೋತೀನಿ, ಒಂದು ನಿಮಿಷ ಇರಿ. ಅಣ್ಣ ಯಾರಣ್ಣ? ಹೇಳ್ತೀನಿ ಅಕ್ಕ, ನೀವು ಇನ್ನೂ ನನಗೆ ಭಯ ಪಡಿಸ್ಬೇಡಿ, ಒಂದು ನಿಮಿಷ ಇರಿ. ನಮ್ಮ ಇವರ ಸಿಸ್ಟರ್ ತಾನೆ ಯಾರಣ್ಣ? ನೋಡಿ, ಹಿಂಗಂದು ಒಂದು ನನಗೆ ಹೆದರಿಕೆ ಪಡಿಸ್ಬೇಡಿ. ಅಣ್ಣ ಯಾರು ಹೇಳ್ರಿ ಅಣ್ಣ? ಹೇಳ್ತೀನಿ, ನೀವು ಇವರು ಪವಿತ್ರ ಗೌಡ ತಾನೆ? ಹೌದು. ನಮಸ್ಕಾರ ಎಲ್ಲ ನಗುವ ಮುಗ್ಧ ದೊಡ್ಡ ಮನಸ್ಸುಗಳಿಗೆ ನಿಮ್ಮ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ, ಹಾರ್ಟ್ಲಿ ವೆಲ್ಕಮ್ ನನ್ನ ಶೋಗೆ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಸೋನು ಅನ್ನೋರು ಮೆಸೇಜ್ ಮಾಡಿದರೆ ಪವಿತ್ರ ಗೌಡ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಅಂತ ಹೇಳಿ. ಸೊ ಇವರು ದೊಡ್ಡಬಳ್ಳಾಪುರದ ಪವಿತ್ರ ಗೌಡ ಅಂತ. ಸದ್ಯಕ್ಕೆ ಇವರಿಗೆ ನಾನು ಕಾಲ್ ಮಾಡಿ ಇದೀಗ ಟ್ರ್ಯಾಪ್ ಮಾಡ್ತಾಯಿದ್ದೀನಿ. ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಪವಿತ್ರ ಗೌಡ. ಹಲೋ, ಯಾರಿದು? ಹಲೋ, ಯಾರಂತ ಗೊತ್ತಾಗಿಲ್ಲ. ಇದು ನೀವು ಇವರಲ್ವ ಮಾತಾಡೋದು? ಯಾರು? ನಂಗೆ ಭಯ ಆಯ್ತಾ ಇದೆ ನಿಮ್ಮ ಹೆಸ್ರು ಹೇಳೋಕ್ಕೆ. ಅಂದರೂ ಸ್ವಲ್ಪ ಧೈರ್ಯ ತಗೋತೀನಿ, ಒಂದು ನಿಮಿಷ ಇರಿ. ಅಣ್ಣ ಯಾರಣ್ಣ? ಹೇಳ್ತೀನಿ ಅಕ್ಕ, ನೀವು ಇನ್ನೂ ನನಗೆ ಭಯ ಪಡಿಸ್ಬೇಡಿ, ಒಂದು ನಿಮಿಷ ಇರಿ. ನಮ್ಮ ಇವರ ಸಿಸ್ಟರ್ ತಾನೆ? ಯಾರಣ್ಣ? ನೋಡಿ, ಹಿಂಗಂದು ಒಂದು ನನಗೆ ಹೆದರಿಕೆ ಪಡಿಸ್ಬೇಡಿ. ಅಣ್ಣ ಯಾರು ಹೇಳ್ರಿ ಅಣ್ಣ? ಹೇಳ್ತೀನಿ, ನೀವು ಇವರು ಪವಿತ್ರ ಗೌಡ ತಾನೆ? ಹೌದು. ಅಣ್ಣ ನೀವ್ ಯಾರಣ್ಣ? ನಾನು ಇಲ್ಲಿ ಗಿರಿ ಅಂದ್ಬಿಟ್ಟು ಹೇಳ್ರಣ್ಣ. ಇಲ್ಲಿ ಮನೆಗೆ ನೋಟಿಸ್ ಬಂದೈತೆ. ಏನ್ ನೋಟಿಸ್ ಅಣ್ಣ? ನೀವು ಯಾರು ಹೇಳಿ, ಅವ್ರೇನು ಅಥವಾ ಅವ್ರ ಹೆಸ್ರು ಹೇಳ್ಕೊಂಡು ನೀವು ಬೇರೆ ಯಾರು ಮಾತಾಡ್ತಾ ಇದ್ದೀರಾ? ಅಣ್ಣ ನಿಮ್ಗೆ ಯಾರು ಬೇಕಾಗಿತ್ತು ಕರೆಕ್ಟಾಗಿ ಹೇಳ್ರಣ್ಣ. ಇದು ಪವಿತ್ರ ಗೌಡ ಅಂದ್ಬಿಟ್ಟು ನಂಬರ್ ಕೊಟ್ಟರು. ನಾನೇ ಹೇಳ್ರಣ್ಣ. ಎಲ್ಲಿರೋದು ಹೇಳಿ ನೀವು? ನೀವ್ ಯಾರು ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ ನಾವ್ ಎಲ್ಲಿರೋದು ಅಂತ ನಾನು ಹೇಳ್ತೀನಿ. ಅಂದರೆ ಹೇಳ್ಬೇಡಿ, ನಿಮಗೆ ಯಾರಿಗೂ ಓಪನ್ ಆಗಿ ಪಬ್ಲಿಕ್ ಆಗಿ ಅಂತ ಹೇಳೋರ ಯಾರಾದರೂ? ಅಣ್ಣ ನೀವ್ ಯಾರು ಮಾತಾಡ್ತಾ ಇರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ಸರಿ, ಎಲ್ಲನೂ ನಾನು ಕಕ್ಬಿಡ್ತೀನಿ, ಬಟ್ ನಿಮ್ಗೆ ಯಾರಾದರೂ ರಿಸ್ಟ್ರಿಕ್ಷನ್ ಮಾಡೋರ, ಕಂಡೀಷನ್ ಹಾಕೋರ, ಹೇಳ್ಬಾರ್ದು ಡೀಟೇಲ್ಸು ಅಂತ ಅಂದ್ಕೊಂಡು? ಅಣ್ಣ ನೀವ್ ಹೇಳ್ತಿದ್ ನಾನು ಹೆಂಗಣ್ಣ ನನ್ನ ಡೀಟೇಲ್ಸ್ ಕೊಡಕತ್ತಿದ್ದೆ? ಅಯ್ಯೋ, ನಾನು ಡೀಟೇಲ್ಸ್ ಏನು ಕೇಳಿಲ್ಲ, ನೀವು ಅವರೇನಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಅವ್ರೇ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ನೀವ್ ಹೇಳ್ರಿ ಕರೆಕ್ಟಾಗಿ. ಇವಾಗ ನನಗೆ ನಂಬಿಕೆ ಬರ್ತಾ ಇಲ್ಲ. ಇವಾಗ ನಾನು ನಿಮ್ ನಂಬಿಕೆ ಬರ್ಸಕ ಆಗಲ್ಲ ಅಣ್ಣ. ಏನ್ ಹೇಳ್ರಿ, ನಾನೇ ಪವಿತ್ರ ಅಂತ ಹೇಳ್ತಾ ಇದ್ದೀನಲ್ಲ. ಓಕೆ ಅಕ್ಕ, ನಾನು ಬುಧವಾರ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಣ್ಣ? ಅದಕ್ಕೆ ನೀವು ಹಿಂಗೆ ಗಾಬರಿ ಇರ್ತೀರಾ ಅಂದ್ಬಿಟ್ಟೆ ನನಗೆ. ಹಾಂ, ನನಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು ಸ್ಟೇಷನ್ ಗೊತ್ತೀನಿ ಅಂತ? ನಾವು ಅಂತದ್ ಏನ್ ಮಾಡಿದಿರಿ? ಇವಾಗ ನನಗೆ ಹೇಳಂತದ್ ಏನಾಯ್ತು ಹೇಳ್ರಿ? ನೀವು ಹಿಂಗೆ ಗಾಬರಿ ಆಯ್ತೀರಾ ಅಂತಾನೆ ನಾನೇನು ಫಸ್ಟೇ ಹೇಳಲಿಲ್ಲ ನಾನು. ನೀವು ನನ್ನೂ ಗಾಬರಿ ಮಾಡಬೇಡಿ, ನೀವು ಗಾಬರಿ ಆಗೋದಲ್ದೆ. ಅಣ್ಣ ನಾನು ಗಾಬರಿ ಮಾಡ್ತಾ ಇದ್ದೀನಿ ಅಣ್ಣ. ಯಾರು ಹೇಳ್ರಿ? ನಾನು ಫಸ್ಟ್ ನೀವು ಯಾರು ಅಂತ ಹೇಳಿದ್ರೆ ಮುಂದೆ ಮಾತಾಡ್ಬೋದು. ನೀವು ಯಾರು ಅಂತ ಹೇಳ್ತಾ ಇಲ್ಲ. ನಾನು ಗಿರೀಶ್ ಅಂತ ಅಂದ್ಬಿಟ್ಟು ಎಲ್ಲರೂ ಗಿರಿ ಗಿರಿ ಅಂತಾರೆ. ಯಾವ ಊರಣ್ಣ? ನೀವು ನನ್ನ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಏನೋ ಒಂದು ಮಾಡೋಕ್ಕೆ ನನಗೆ ಬೇಡಪ್ಪ ನಿಮ್ಮ ಸವಾಸ. ನನಗೆ ನಾನೇನ್ ಮಾಡ್ತೀನಿ ಅಣ್ಣ? ಇವಾಗ ಸ್ಟೇಷನ್ಗೆ ಏನಕ್ಕಣ್ಣ? ಇಲ್ಲಿ ವಾಟ್ಸಪ್ಪಲ್ಲೆಲ್ಲ ಹಾಕವ್ರೆ, ನೋಡಿಲ್ವಾ ನೀವು? ಏನಂತ ಅಣ್ಣ? ನೀವು ಗೊತ್ತಿದ್ದು ಕೇಳ್ತಾ ಇದ್ದೀರಾ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀರಾ ಒಟ್ಟಿನಲ್ಲಿ? ಅಣ್ಣ ಯಾರು ವಾಟ್ಸಪ್ಪಾಗ ಏನ್ ಹಾಕೋರೆ ಅಂತ ಗೊತ್ತಾಗಿಲ್ಲ ಅಣ್ಣ. ಯಾರು ಇಂಥವ್ರು ಅಂತ ನಾನು ಹೇಳ್ರಿ. ಅಕ್ಕ, 1 ತಿಂಗಳು ಟೈಮ್ ಐತೆ, ಅಷ್ಟರಲ್ಲಿ ನಾನು ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಸುಮ್ಮನೆ ನನಗೆ ಮುಂದಕ್ಕೆಲ್ಲ ಮಾಡ್ಕೊಬೇಕಣ್ಣ. ಕೇಸ್ಗಳು ಯಾವ ಕೇಸ್ ಅಣ್ಣ? ಸುಮಾರು ನಂದು 8 ಐತೆ ಅಣ್ಣ. ರಾಂಗ್ ನಂಬರ್ ಅಣ್ಣ. ನೀವು ಯಾರು ಹೇಳಿ ಮಾತಾಡೋದು? ನಾನ್ ಪವಿತ್ರ ಅಂತ ಅಣ್ಣ. ಎಲ್ಲಿರೋದು? ಅಡ್ರೆಸ್ ಹೇಳಲ್ಲ ಅಣ್ಣ. ಅಡ್ರೆಸ್ ಹೇಳ್ದೆ ಇದ್ರೆ ಹೆಂಗೆ ಇದು? ನನ್ನೇನು ಮತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಬಿಟ್ಟು. ನೀವ್ ಹೇಳ್ರಿ, ನಿಮ್ಗೆ ಯಾವ ಪವಿತ್ರ ಬೇಕು ಅಂತ ಹೇಳ್ರಿ ಫಸ್ಟ್. ಅಯ್ಯೋ ಶಿವನೇ, ನನಗೆ ಇಲ್ಲಿ ಸ್ಟೇಷನ್ಗೆ ಹೋಗಕ್ಕೆ ಹೆದರಿಕೆ ಆಯ್ತೈತೆ. ಅದಕ್ಕೇನೆ ನೀವೇನಾದರೂ ಹೋಗಿ ಇದು ಮಾಡ್ಕೊಂಡು ಬರ್ತೀರಾ ಅಂತ ಕೇಳೋಕ್ಕೆ ನಾನು ಇದು ಮಾಡಿ. ನಾನೇನು ಕಣ ಹೋಗ್ಲಿ ಸ್ಟೇಷನ್ಕ? ಏನು ಹೆಂಗಸ್ರು ಹೋಗ್ಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಸುಮ್ನೆ ಏನು ಕೊಡ್ತಾರೆ ಅನ್ನೋದೇನ ರೂಲ್ಸ್ ಐತಾ? ಸುಮ್ನೆ ಹೋಗ್ಬೇಕು ಅಂತ? ಸುಮ್ಮನೆ ಹೋಗಿ ಅಂತ ಇದ್ದೀನಾ? ಅದೇನು ಇದಾ ಎಕ್ಸಿಬಿಷನಾ?
ಅಥವಾ ಮತ್ತೆ ಏನು ನಾನು ಕುಂಕ್ಲಿ ಹೇಳ್ರಿ ಸುಮ್ನೆ ಸುಮ್ಮನೆ ಹೋಗ್ಬೇಡಿ, ನನ್ನ ಪರವಾಗಿ ಹೋಗಿ. ಅಣ್ಣ ನಾನು ಯಾಕಣ್ಣ ಹೋಗ್ಲಿ? ಇಲ್ಲಿ ಮೊನ್ನೆನೂ ಒಂದು ಕೇಸ್ ಆಗ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀನಿ ನಾನು. ಅಣ್ಣ ನೀವು ಕೇಸ್ ಮಾಡ್ಕೊಂಡ್ರೆ ನಾನೇನಣ್ಣ ಮಾಡಕತ್ತಿದ್ದೆ? ನೀವೇನು ಮಾಡಬೇಡಿ, ಹೋಗ್ಬಿಟ್ಟು ಈಗ ಎಲ್ಲ 50% ಡಿಸ್ಕೌಂಟ್ ಅಂತೆ, ಫೈನ್ ಕಟ್ಬಿಟ್ಟು ಬನ್ನಿ, ದುಡ್ಡನ್ನ ನಾನು ಫೋನ್ಪೇ ಮಾಡ್ತೀನಿ ನಿಮಗೆ. ಅಣ್ಣ ನಾನು ಹೋಗಲ್ಲ, ನೀವೇ ಹೋಗ್ರಿ. ನನಗೇನಾಗಬೇಕು ಹೇಳ್ರಿ? ನೀವು ಕೇಸ್ ನಡೆಸ್ಕೊಂತ ಇದ್ರೆ ನಾನು ಹೋಗಿ ಏನು ಮಾಡಕತ್ತಿದ್ದೆ? ನನಗೆ ಗೊತ್ತಿಲ್ಲಪ್ಪ ಅವೆಲ್ಲ. ಅಯ್ಯೋ, ಯಾರು ಮಾಡಿದ್ರೇನು ಮಾಡಿಲ್ಲ ನಾನು. ತುಂಬ ಜನದ್ದು ಈ ಥರ ಕೋಟ್ಯಾಂತರ ರೂಪಾಯಿ ಫೈನ್ ಐತೆ, ಅದ್ರಲ್ಲಿ ನನ್ನೊಬ್ಬಂದು. ನಾನು ನಿಮಗೆ ದುಡ್ಡು ಕಳಿಸ್ತೀನಿ, ಯಾಕೋ ಟೇಷನ್ಗೆ ಹೋಗಿ ನನಗೆ ಹೆದರಿಕೆ, ಅದಕ್ಕೇ ನೀವು ಯಾರು ಹೋಗ್ಬಿಟ್ಟು ಬೇಕು ಕಟ್ತಾರೆ. ನನ್ನ ಕಳಿಸ್ರಿ, ನನಗೆ ಹೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಏನು ಹೋದ್ರೇನಾಗುತ್ತೆ? ಅಣ್ಣ ಅಂತಿದ್ರಿ. ಹೋಗಲ್ಲ ಅಣ್ಣ, ಎಲ್ಲ ಸುಮ್ಮನೆ ಸ್ಟೇಷನ್ ಮೆಟ್ಲಲ್ಲ ಹತ್ತಲ್ಲ ನಾವು. ಅಣ್ಣ ಅಂತೀರಿ ಮತ್ತೆ ದೊಡ್ಡದಾಗಿ. ಅಲ್ಲ ಸುಮ್ಮನೆ ನಾವು ಸ್ಟೇಷನ್ ಮೆಟ್ಲಲ್ಲ ಹತ್ತಕ್ಕಾಗುತ್ತಾ? ಅಯ್ಯೋ ಅಮ್ಮನಿಗೆ ಲೂಜಾ ಇದೇನು ಸುಮ್ಮನೆ ಎಲ್ಲ ಹೋಗಿ ಫೈನ್ ಕಟ್ಬಿಟ್ಟು ಬನ್ನಿ ಅಂತ ಹೇಳ್ತಿರೋದು. ಹಂಗ ನಾನು ಹಂಗೆ ಫೈನ್ ಹಂಗೆ ಇರಲ್ಲ, ನೀವೇ ಹೋಗಿ ಕಟ್ಕೊಳ್ರಿ. ನಂಗೆ ಕೇಳ್ತಾ ಇದ್ದೀರಾ ಹೇಳ್ರಿ? ನನಗೆ ಭಯ ಹೋಗಕ್ಕೆ ಅಂತ ಹೇಳ್ತಾ ಇರೋದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ. ಹೊಟ್ಟೆಗೆ ಅನ್ನ ತಿಂದರೆ ಇಲ್ಲ, ನನಗೂ ಭಯ ಆಗುತ್ತೆ ಹೋಗಕ್ಕೆ. ಈ ಹೆಸರಿಟ್ಕೊಂಡು ಹಿಂಗೆ ಮಾತಾಡ್ತೀರಲ್ಲ ನೀವು. ಏನ್ ಮಾತಾಡೋದ್ ಹೇಳ್ರಿ? ನೀವು ಇವಾಗ ಯಾಕೆ ಇಷ್ಟೊಂದು ತಲೆ ತಿಂತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ. ನಿಮ್ಗೆ ಯಾವ ಪವಿತ್ರ ಬೇಕು ಅಂತಾನು ಹೇಳಿಲ್ಲ ನಿಮ್ಗೆ. ಯಾವ ಪವಿತ್ರ ನೋಡ್ಕೊಂಡು ಹೋಗ್ಲಪ್ಪ ಈಗ ನೀವೇ ಹಿಂಗೆ ಅಂದಮೇಲೆ. ನಿಮ್ಗೆ ಕರೆಕ್ಟಾಗಿ ಹೇಳ್ರಿ, ಯಾವ ಪವಿತ್ರ ಬೇಕು, ಯಾವ ಊರಣ? ಇರೋ ಒಬ್ರು ನೀವೇ ಹಿಂಗೆ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಬೇರೆಯವ್ರ ಹತ್ರ ಹೋದ್ರಿ ಯಾರಂತಾನೆ ಗೊತ್ತಾಗಿಲ್ಲ ಅಣ್ಣ. ನಿಮ್ಮಿಂದ ಈ ಥರ ಮಾತಾಡಿ ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಡಿ. ಅಣ್ಣ ನಿಮ್ಗೆ ಯಾವ ಊರಣ? ನಂಗೆ ಯಾರು ಗೊತ್ತಿಲ್ಲ, ಗಿರಿ ಅನ್ನೋರು. ನಿಮ್ಗೆ ವಿಚಾರ ಗೊತ್ತಾಗದೆ ಹಿಂಗೆ ಆಡ್ತಾ ಇದ್ದೀರಾ, ಒಳ್ಳೆ ಹಣ್ಣು ಸುಟ್ಟಿರೋ ಬೆಕ್ತರ. ಅಣ್ಣ ನೀವು ಹಂಗೆಲ್ಲ ಮಾತಾಡ್ಬೇಡ್ರಿ. ಇವಾಗ ನಿಮ್ಗೆ ಯಾರಂತಾನೆ ನಂಗೆ ಗೊತ್ತಿಲ್ದಿರ ಹೆಂಗಣ್ಣ ಮಾತಾಡೋದು ಇವಾಗ? ಹೇಳದ್ನಲ್ಲ ಗಿರಿ ಅಂದ್ಬಿಟ್ಟು. ಸ್ಟೇಷನ್ಗೆ ಹೋಗ್ಬೇಕು ಅಂತೆಲ್ಲ ಬೇರೆ ಹೇಳ್ತಾ ಇದ್ದೀರಾ, ನಂಗೆ ಗೊತ್ತಿಲ್ಲ. ಇದು ರಾಂಗ್ ನಂಬರ್ ಅಣ್ಣ. ಅಯ್ಯೋ, ಈಗ ಟ್ರಾಫಿಕಲ್ಲಿ ಏನಾದರೂ ತಪ್ಪು ಮಾಡಿದರೆ ಫೈನ್ ಆಗ್ತಾರೆ ತಾನೆ? ಅಣ್ಣ ರಾಂಗ್ ನಂಬರ್ ಅಣ್ಣ. ನೀವು ಪೊಲೀಸ್ ಹತ್ರ ಮಾತಾಡ್ಕೊಳ್ರಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ. ನಾನು ಕೇಳಿದ್ರಿ ನಾನೇನಣ್ಣ ಮಾಡೋಣ? ನೀವೇನು ಮಾಡಿಲ್ಲ, ಮಾಡಿರೋದು ನಾನು. ಫೈನ್ ಕಟ್ಟಿ ಅಂತ ಅಂದರೆ ನೀವೇ ಹಿಂಗೆ ಆಡ್ತಾ ಇದ್ರಲ್ಲ. ನಾನು ನೀವೇ ನಿಮ್ಮ ಹೋಗ್ಬಿಟ್ರಿ. ನನಗೆ ಸ್ಟೇಷನ್ಗೆ ಹೋಗಕ್ಕೆ ಹೆದರಿಕೆ. ನಮಗೂ ದಿಗ್ಲಾಗ್ತೈತೆ ಹೋಗಕ್ಕೆ. ಅಂಥದ್ದೇನು ಮಾಡಿದ್ದೀರಿ ನೀವು? ಇಲ್ಲ ನೀವೇನ್ ಮಾಡಿದ್ದೀರಾ ಅಂತದ್ದು? ನೀವೇ ಹೋಗಲ್ಲ ಅಂದ್ಮೇಲೆ ನಾನೇನೇನಕ್ಕೆ ಹೋಗ್ಲಲ್ರಿ? ಅಂದರೆ ನಾನು ಇಲ್ಲಿ ಹೆಲ್ಮೆಟ್ ಹಾಕಳ್ದೆ ಓಡಿಸ್ಬಿಟ್ಟಿದ್ದೀನಿ, ಸಿಗ್ನಲ್ ಜಂಪ್ ಮಾಡಿಬಿಟ್ಟಿದ್ದೀನಿ. ಅದನ್ನೆಲ್ಲ ನೋಡಿರ್ತಾರಲ್ವಾ, ಸುಮ್ಮನೆ ಹೋದ್ರೆ ಇನ್ನೂ ಇದಾಯ್ತದೆ ಅಂತ. ಅಣ್ಣ ನಾವು ಗಾಡಿ ಓಡ್ಸಕ್ಕೆ ಬರಲ್ಲ ಅಣ್ಣ, ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಸದಿ ಬನ್ನಿ, ಇವ್ರು ನಂಬರ್ ಯಾರು ಕಳಿಸಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ. ಹಲೋ ಹಲೋ, ಸೋನು ಗೌಡ. ಹೇಳಿ ಸರ್, ಗೊತ್ತಾಯ್ತು. ಓ, ಏನು ಗೊತ್ತಾಯ್ತು? ಅಜ್ಜ ಸುನೀಲ್ ಸರ್ ಅಂತ. ಹೌದು, ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಸರ್ ದೊಡ್ಡಬಳ್ಳಾಪುರ. ಓಕೆ, ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಅಕ್ಕ ಪವಿತ್ರ ಗೌಡ ಅಂತ. ಹ್ಮ್ ಅವ್ರು ಸ್ವಲ್ಪ ಜೋರ್ ಇದ್ದಾರೆ, ಚೆನ್ನಾಗಿ ಮಾತಾಡಿ ಸರ್. ಯಾಕೋ ನಮ್ಮ ಹತ್ರ ಸಿಕ್ಕಾಪಟ್ಟೆ ಎದ್ರುಕೊಂಡು ಮಾತಾಡ್ತಾ ಇದ್ದಾರಪ್ಪ. ಅದೇನು ಕೇಳೋಣ. ಈಗ ಕಾನ್ಫರೆನ್ಸ್ ಕಾಲ್ ಹಾಕಿ. ಸರಿ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ ಹಲೋ, ಏನ್ ಮಾಡ್ತಾ ಇದೀಯ ಅಕ್ಕ? ಏನಿಲ್ಲ ಮನೆಗಿದ್ರಿ. ಯಾರ ಹತ್ರ ಮಾತಾಡ್ತಾ ಇದ್ದೆ? ಅವ್ರು ಯಾರೋ ಮಾಡಿದ್ರಮ್ಮ ತಲೆ ತಿನ್ನಕ್ಕೆ. ಏನಾಯ್ತಾ? ಏನ್ ಮಾತಾಡ್ತಾವ? ಪವಿತ್ರ ಬೇಕು ಅಂದ್ರೆ ಹೇಳೋಣ. ನಾನೇ ಅಂದ್ರೆ ತಲೆಗೆ ಹಾಕ್ತಾವ್ರಿ ಯಾರ. ಹಲೋ, ಯಾರು ಗಿರಿ ಅಂದ್ರೆ ನೀನೇ ನಂಬರ್ ಕೊಡ್ತಿರೋದು? ಯಾಗಿರಿ ಅಕ್ಕ? ಅವಳು ಫುಲ್ಲು ಶೇಕ್ ಆಗ್ಬಿಟ್ಟವಳೆ ಮಾತಾಡಿದ್ ನೋಡಿ. ಅದು ಯಾರೋ ಫೋನ್ ಮಾಡಿ ಏನೋ ಪೊಲೀಸ್ ಸ್ಟೇಷನ್ ಅದು ಇದು ಫೈನ್ ಹಾಕ್ಬೇಕು ಅಂತ ಅಂದ್ರಂತೆ. ಅದಕ್ಕ ಅವಳು ನಂಗ್ ಮಾಡಿದ್ಲು. ಯಾರು ಯಾರು ಗೊತ್ತಿಲ್ಲ ಯಾರು ಅಂತ ಕೇಳ್ಬೇಕು ತಾನೆ? ಕೇಳಿದ್ರೆ ಬರೀ ಗಿರೀಶ್ ಅಂತಾರೆ, ನನ್ನ ಗಿರಿ ಅಂತಾರೆ ಅಂತ ಹೇಳ್ತಾ ಇದ್ನ. ಅಷ್ಟೇ ಅಡ್ರೆಸ್ ಹೇಳಿದೀನಿ, ಏನು ಹೇಳಿಲ್ಲ. ಇದೇ ಫಸ್ಟ್ ಟೈಮ್ ಮಾತಾಡಿದ್ದು. ಕೇಳ್ಬೇಕು ತಾನೆ ಏನು ಅಂತ? ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನನ್ ಬದಲು ನೀವೇ ಹೋಗಿ ಬರ್ರಿ, ಫೈನ್ ಕಟ್ ಬರ್ರಿ, ಫೋನ್ ಮಾಡ್ತೀವಿ, ಅದು ಇದು ಅಂತ ತಲುಪಾಗ್ತಾ ಇದ್ರು. ಅವ್ರಿಗೆ ಏನು ಪೊಲೀಸ್ ಸ್ಟೇಷನ್ ಅದೆಲ್ಲ? ಅದೇ ಇದು ಸಿಗ್ನಲ್ ಜಂಪ್ ಮಾಡಿರೋದು, ಹೆಲ್ಮೆಟ್ ಹಾಕ್ತಿರೋ ಇದು ಅಂತ ಹೇಳಿದ್ರು. ನೀನು ಗಾಡಿ ಓಡಿಸ್ಬೇಕಾರೆ ಹಿಂಗ್ ಮಾಡಿದ್ದ? ಗಾಡಿನೇ ಓಡಿಸಲ್ಲ ಅಂತೆ. ನಿಮ್ ರಿಲೇಷನ್ ಅವ್ರೇನೋ ನೋಡಿ ಫೋನ್ ಹಾಕು ಹೋಗ್ಲಿ. ಆಂಟಿ ಏನೋ ಮಾತಾಡ್ತೈತೆ. ಆಂಟಿ ಕೊಟ್ಟವ್ರೇನೋ ಕೇಳೋ. ಆಂಟಿ ಐತಲ್ಲ? ಆಂಟಿ ಅಲ್ಲ, ಅದು ಬಿಂದು. ಏ ನೋಡಿ ಇಲ್ಲ ಹಳೆ ಮಾತಾಡ. ಏ ಯಾರ ನಂಬರ್ ಕೊಟ್ಟಿರೋದು ನಂದು?
ನಾವ್ ಯಾರು ಕೊಟ್ಟಿಲ್ಲ. ಸುಮ್ನೆ ಯಾಕೆ ಅನ್ಕೊಂತಿ? ಅವನ ಫೈನ್ ಕಟ್ಟು ಅಂದ್ರೆ ನೀನ್ ಕಟ್ತೀಯ? ಫೋನ್ ಹಾಕು, ನಾವು ಲೈನಲ್ಲೇ ಇರ್ತೀವಿ. ಅವ್ನು ಎತ್ತಾ ಇಲ್ಲ, ಬಿಸಿ ಬಿಸಿ ಅಂತ ಗೊತ್ತೈತೆ. ಇನ್ನೊಂದ್ಸರಿ ಮಾಡಿ ನೋಡು. ಆಯ್ತು, ಲೈನಾಗೆ ಇರಮ್ಮ, ಮಾಡ್ತೀನಿ. The person you are speaking with has put your call on hold. Please. ನೋಡು, ಬಿಸಿ ಅಂತ ಗೊತ್ತೈತ್ಲೆ. ಸುಳ್ಳು 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 ಸುಳ್ಳು. ಇವಮ್ಮ ಎದ್ರಕೊಂಡು ನಡಿಕೊಂಡು ಎಲ್ಲ ಸುಳ್ಳು ಹೇಳ್ತಾವಳೆ. ಫೋನ್ ಮಾಡಿಲ್ಲ ನಂಗೇನು ಇಲ್ಲ. ಯಾರ ಇದು? ಮುಂದಿನ ಹೇಳಲೆ ಮುಂದಿನ ವಯಸ್ಸು ಗೊತ್ತಾಗ್ತದೆ, ಇದು ಮುಂದಿನ ವಯಸ್ಸು ಅದು. ಅಣ್ಣ ಕಂಡು ಹಿಡಿತಾವ್ರೆ, ನೀವು ಕಂಡು ಹಿಡಿನಿಲ್ವಲ್ಲ. ಇರ್ಲಿ, ಆಯ್ತು, ಓಕೆ, ಬಾಯ್, ಟಾಟಾ. ಹ್ಞೂ, ನಿಮ್ಮ ಅಪ್ರಾಣೆ. ಅವನೇ ತಗೊಳ್ಳಿ. ನಾನೇ ಹೇಳ್ಕೊಟ್ಟಿದ್ದವಳು, ಹೇಳ್ಬೇಡ ಏನು ಅಂತ. ಏನೋ ಜನ ಎದ್ರಕೊಂಬಿಟ್ರ ಮತ್ತೆ ಇನ್ನೇನು ಯಾರು ಗೊತ್ತಿಲ್ಲ, ಏನಿಲ್ಲ. ಪೊಲೀಸ್ ಸ್ಟೇಷನ್ ಹೋದ್ರೆ ಏನಮ್ಮ ಜನ ಇಷ್ಟೊಂದು ದಿಗ್ಲಿಸ್ತೀರಾ? ಇನ್ನೊಂದು ವಿಚಾರ ಹೇಳಿದ್ರೆ ಇನ್ನೂ ದಿಗ್ಲೆದೋಯ್ತೀರಿ. ಏನು? ನನ್ಗೆ ಎದ್ರಕೊಳ್ಳಲ್ಲ ಅಂತ ಫಸ್ಟು ಆಣೆ ಮಾಡಬೇಕು, ಆಮೇಲೆ ಹೇಳ್ತೀನಿ. ಲೇ ಮುಂಜಾನ ಹೇಳೋಣ. ಸೋನು, ಹೇಳಿದ್ರೆ ಗ್ಯಾರಂಟಿ ನಡ್ಗೋಯ್ತಾಳೆ ತಾನೆ? ಆಯ್ತು ಹೇಳಪ್ಪ, ದಿಗ್ಲು ಬಿಟ್ಬಿಡೋಣ. ಮದ್ವೆಗಿದ್ವಿ ಆತ ಇದೆಯೇನ ಮುಂಜಾಡ? ಅಯ್ಯೋ, ಮೊನ್ನೆ ತಾನೇ ಬಿದ್ದು ಬಂದಿದ್ದೀನಿ, ಅದರಿಂದನೇ ಸುಧಾರಿಸ್ಕೊಳಕ್ ಆಯ್ತಿಲ್ಲ. ಇನ್ನ ಇಲ್ಲಿ ಏನ್ ಬಿಟ್ ಬಂದ? ಗೊತ್ತಿಲ್ವ ವಿಚಾರ? ಏನ್ ಇಲ್ಲ ಹೇಳು. ಅದು ಲವ್ವಲ್ಲಿ ಬಿದ್ಬಿಟ್ಟಿದ್ದೀನಿ. ಲೇ ಮುಂಜಾನ ಹಾಕ್ಬೇಕು, ತಲೆಗೆ ಇಷ್ಟೊಂದು ಹಾಕ್ಬಾರ್ದ ಮುಂಜಾನ. ಅದಾದ್ಮೇಲೆ ಲವ್ ಹಾ, ಅಲ್ಲ ನಿನ್ ನಂಬರ್ ನಾನು ಸೇವ್ ಮಾಡಿದೀನಿ. ಇದು ಯಾವ್ದಾ? ಇದು ಹೊಸದು. ಅದಕ್ಕೆ ಮಾಡ್ದ? ಹೆಂಗಿತ್ತು? ಚೆನ್ನಾಗಿತ್ತಪ್ಪ. ಇನ್ನ ಚೆನ್ನಾಗಿರೋದು ಇನ್ನೊಂದು ಹೇಳ. ಏನ್ ಹೇಳು? ಫಸ್ಟು ನನಗೆ ಮಂಜಣ್ಣ ಯಾರು ಹೇಳಿ. ಬಂದ್ರೆ ಇವಾಗ ಬರ್ತೀನಿ, ತಗ್ಗಡ್ತಕ್ಕೆ ಇವಾಗ. ನಾನು ಎಲ್ಲಿ ಬಂದರೂ ಸಿಗೋದಿಲ್ಲ. ನಾನಿರೋದು ಮೈಸೂರಲ್ಲಿ. ಆ್ಯಕ್ಚುಲಿ ಪವಿತ್ರ ಗೌಡ ನಿಮ್ಮ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ನಿಮಗೆ ಬಕ್ರ ಮಾಡಿ ಅಂತ ಸೋನು ಮೆಸೇಜ್ ಮಾಡಿದ್ರು, ಅದಕ್ಕೆ ನಾವು ಕಾಲ್ ಮಾಡಿದ್ದು. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಸೋನು, ಥ್ಯಾಂಕ್ ಯು ಮೆಸೇಜ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಬರ್ತೀನಿ ಇರ್ನಿಕ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ಕೊಂಬಂದಿರೋ ಬೊಂಬಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.